ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪೆಪ್ಪರ್ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಮಿಕ್ಸರಲ್ಲಿ 2 ಈರುಳ್ಳಿ, 2 ಟೊಮ್ಯಾಟೊ, ಬೆಳ್ಳುಳ್ಳಿ 1 ಗಡ್ಡೆ, ಶುಂಠಿ 3 ಇಂಚು, 1 ಹಿಡಿಯಷ್ಟು ಕೊತ್ತಂಬರಿ, 1 ಹಿಡಿಯಷ್ಟು ಪುದೀನ, ಚಕ್ಕೆ 1-2 ಇಂಚಷ್ಟು, ಲವಂಗ 6-7, ಧನಿಯಾ ಪೌಡರ್ 1 ಟೇಬಲ್ ಸ್ಪೂನ್, ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್, ಗರಂ ಮಸಾಲ 1 ಟೇಬಲ್ ಸ್ಪೂನ್, ನೀರು ಅರ್ಧ ಗ್ಲಾಸಷ್ಟು. ಸೊ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಒಂದು ಪ್ಯಾನಿಗೆ 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದ ನಂತರ ಈರುಳ್ಳಿ 1 ಸಣ್ಣಗೆ ಹಚ್ಚಿಕೊಂಡಿದ್ದೀನಿ ನಾನು. ನೀವಿಲ್ಲಿ ಈರುಳ್ಳಿ ಬೇಕಾದರೆ 2 ಆ್ಯಡ್ ಮಾಡ್ಕೋಬೋದು. ಚಿಕನ್ ನಾನು ಆಲ್ರೆಡಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಉಪ್ಪು ಮತ್ತು ಅರಿಶಿಣನ ಹಾಕ್ಕೊಂಡು ನೆಕ್ಸ್ಟ್ ಕರಿಬೇವು ಹಾಕ್ಕೊತಿದ್ದೀನಿ. ನಂತರ ಇದಕ್ಕೆ ಚಿಕನ್ನ ಆ್ಯಡ್ ಮಾಡ್ತಿದ್ದೀನಿ, ಬಾಯ್ಲ್ಡ್ ಚಿಕನ್ನ. ನಾನಿಲ್ಲಿ ಉಪ್ಪನ್ನ ಆ್ಯಡ್ ಮಾಡ್ಕೋತಿಲ್ಲ, ಬಿಕಾಸ್ ನಾನು ಎಷ್ಟು ಉಪ್ಪು ಬೇಕಾಗತ್ತೆ ಗ್ರೇವಿಗೆ ಅಷ್ಟು ನಾನು ಮೊದಲೇ ಚಿಕನಲ್ಲಿ ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಟೇಸ್ಟ್ ನೋಡಿಕೊಂಡು ಉಪ್ಪು ಬೇಕಾದರೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಪೇಸ್ಟ್ನ ಆ್ಯಡ್ ಮಾಡ್ತಿದ್ದೀನಿ. ನಾವೇನು ರುಬ್ಕೊಂಡಿದ್ದೀವಿ ಅದನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಸೊ ಇದು ನೀರಿನ ಅಂಶ ಹೋಗೋವರೆಗೂ ನೀವು ಬಾಯ್ಲ್ ಮಾಡಬೇಕು ಕಮ್ಮಿ ಉರಿಯಲ್ಲಿ. 5 to 6 ಮಿನಿಟ್ಸ್ ಬಾಯ್ಲ್ ಮಾಡಿ ಕಮ್ಮಿ ಉರಿಯಲ್ಲಿ. ಎಲ್ಲ ನೀರಿನ ಅಂಶ ಏನೇನಿದೆ ಅದೆಲ್ಲ ಇಟ್ಕೊಂಡು ಒಂದು ಗಟ್ಟಿಯಾಗಿ ತಿಕ್ ಪೇಸ್ಟ್ ಆಗಬೇಕಿಲ್ಲಿ, ತಿಕ್ ಥರ ಆಗಬೇಕು. ನೆಕ್ಸ್ಟ್ ನೋಡಿ ಪೆಪ್ಪರ್ನ ಆ್ಯಡ್ ಮಾಡ್ತಿದ್ದೀನಿ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು. ಪೆಪ್ಪರೇ ಮೇನ್ ಇಂಗ್ರೀಡಿಯೆಂಟ್ ಆಗಿರುತ್ತೆ ಇದಕ್ಕೆ. ಬ್ಯಾಚುಲರ್ಸ್ ಟ್ರೈ ಮಾಡ್ಬೋದು, ತುಂಬ ಈಸಿ. ವಿತಿನ್ 10 ಮಿನಿಟ್ಸ್ ರೆಡಿ ಆಗುತ್ತೆ ನಿಮಗೆ. ನೋಡಿ ಚಿಕನ್ ರೆಡಿ ಆಗಿದೆ, ಪೆಪ್ಪರ್ ಚಿಕನ್. ತುಂಬ ಟೇಸ್ಟಿಯಾಗಿರುತ್ತೆ, ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.